ಜಿಲ್ಲೆ ಗೊರ್ಲತ್ತು ಕ್ರಾಸ್ನ ಬಳಿ ನಡೆದಂತ ಈ ಭೀಕರ ಅಪಘಾತ ಅದೃಷ್ಟ ಅನ್ನೋ ಹಾಗೆ ಈ ಬಸ್ಸಿನ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಬಸ್ಸಿನ ಚಾಲಕ. ಆದ್ರೆ ಈ ಬಸ್ಸಿಗೆ ಡಿಕ್ಕಿ ಹೊಡಿತಲ್ಲ ಲಾರಿಯ ಚಾಲಕ ಸುಟ್ಟು ಕರಕಲಾಗಿದ್ದಾರೆ. ಹಿರಿಯೂರು ಆಸ್ಪತ್ರೆಯ ಶವಾಗಾರದಲ್ಲಿ ಲಾರಿ ಚಾಲಕನ ಮೃತದೇಹ ಇದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ ಲಾರಿ ಚಾಲಕನ ಮೃತದೇಹ. ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ 13 ಗಾಯಾಳುಗಳಿಗೆ ಚಿಕಿತ್ಸೆ ನಡೀತಾ ಇದೆ. ಪ್ರಾಥಮಿಕ ಚಿಕಿತ್ಸೆ ಪಡೆದು ಬೇರೆ ಆಸ್ಪತ್ರೆಗಳಿಗೂ ಶಿಫ್ಟ್ ಆಗಿದ್ದಾರೆ 11 ಜನ. ಸೀಬರ್ಡ್ ಬಸ್ಸಿನ ಚಾಲಕ ಮೊಹಮ್ಮದ್ ರಫೀಕ್, ಬಸ್ಸಿನ ಕ್ಲೀನರ್ ಸಾದಿಕ್ ಇಬ್ಬರಿಗೂ ಚಿಕಿತ್ಸೆ ಇದೇ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಚಿತ್ರದುರ್ಗ, ಶಿರಾ, ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನಡೀತಾ ಇದೆ. ಡಿವೈಡರ್ ಜೀವದ ಆ ಕಡೆ ಬಂದು ಸರ್. ಹೌದಾ? ಓವರ್ ಸ್ಪೀಡ್ ಇದ್ದ ಹೇಗೆ? ಓವರ್ ಸ್ಪೀಡ್. ನೀನು ಎಷ್ಟಲ್ಲಿದ್ದೆ ಸ್ಪೀಡು? 60-70. ನೀ ಗಾಡಿ ಎದುರಿಗೆ ಬರೋದು ನೋಡ್ದಾ? ಹಾಂ, ನೋಡಿನಿ ಸರ್. ಹಾಂ, ಆ ಗಾಡಿ ಬಂದು ನನಗೆ ಹೊಡೆದಿದ್ದು ಗೊತ್ತೈತಿ. ಆಮೇಲೆ ಏನಾಯ್ತು, ಎಲ್ಲಿ ಹೆಂಗಾಯ್ತು, ನಾ ಎಲ್ಲಿ ಎಸಿ ಹೆಂಗೆ ತೆಗೆದು ಹೋಗ್ದಾರ ನನಗೆ ಗೊತ್ತಿಲ್ಲ. ನೀನು ಹೇಳಿದೆ ಆ ಗಾಡಿಯಿಂದ? ಇಲ್ಲ ಸರ್, ನಾನು ಹೊಡೆದಿದ್ದಷ್ಟು ಗೊತ್ತೈತಿ. ಅಲ್ಲ, ಇಳಿದಿದ್ದು ಹೆಂಗೆ ಇಳಿದೆ ನನಗೆ ಗೊತ್ತಿಲ್ಲ ಸರ್. ಅದನ್ನು ನೀ ಕಂಟ್ರೋಲ್ ಮಾಡೋಕ್ಕೇನ ಟ್ರೈ ಮಾಡ್ದೆ? ಗಾಡಿ ಆಪೋಸಿಟ್ ಬರೋದು ನೋಡಿ ಮಾಡಿದೆ ಸರ್. ಆಗಲಿಲ್ಲ. ಬಾಜು ಗಾಡಿಗೆ ಟಚ್ ಆಯ್ತು, ಬಸ್ಸಿಗೆ ಆಗಲಿಲ್ಲ. ಜಿಗದ್ ಬಂದ್ಬಿಟ್ಟು. ಬಾಜುಕ್ ಇನ್ನೊಂದು ಗಾಡಿ ಇತ್ತು ರೀ? ಬಸ್ ಇತ್ತು, ಯಾವುದು? ಲೆಫ್ಟ್ ಸೈಡ್ ಯಾವುದೋ ಇತ್ತು, ಅದು ಗಾಡಿ ಟಚ್ ಆಗಿತ್ತು ನನ್ನ ಗಾಡಿಗೆ. ಡಿವೈಡರ್ ಜೀವದ ಆ ಕಡೆ ಬಂದು ಸರ್. ಹೌದಾ? ಓವರ್ ಸ್ಪೀಡ್ ಇದ್ದ ಹೇಗೆ? ಓವರ್ ಸ್ಪೀಡ್. ನೀನು ಎಷ್ಟಲ್ಲಿದ್ದೆ ಸ್ಪೀಡು? 60-70. ನೀ ಗಾಡಿ ಎದುರಿಗೆ ಬರೋದು ನೋಡ್ದಾ? ಹಾಂ, ನೋಡಿನಿ ಸರ್. ಹಾಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.